ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಹಾಕ್ಕೋಬೋದು. ನ್ಯೂ ಡಿಸೈನ್ ಅಂದರೆ ಸಿಮಿಲರ್ ಡಿಸೈನ್ ತುಂಬ ಸತಿ ತೋರಿಸಿದ್ದೀನಿ, ಬಟ್ ನ್ಯೂ ಟಿಪ್ ಯೂಸ್ ಮಾಡಿಬಿಟ್ಟು ಹಾಕ್ತಾ ಇರೋದು. ಪ್ರೀವಿಯಸ್ಗಿಂತ ಬಿಫೋರ್ ವೀಡಿಯೋದಲ್ಲಿ ಥರ ಸ್ವಲ್ಪ ತೋರಿಸಿದ್ದೀನಿ ಸಿಮಿಲರ್ ಡಿಸೈನು. ಇದೊಂದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಸೊ ಕಾಂಬಿನೇಷನ್ ನೋಡ್ಬೋದು ನೀವು, ಪರ್ಪಲ್ ಬ್ಲೂ ಇದೆ ಆ್ಯಂಡ್ ಇದೇನು ನೇವಿ ಬ್ಲೂಗೆ ಪರ್ಪಲ್ ಮಿಕ್ಸ್ ಇರೋ ಅಂಥದ್ದು, ಪಿಂಕು ಗ್ರೀನ್ ಇದೆ. ಸೊ ಸಿಂಗಲ್ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಗ್ರೀನ್ ತೊಗೋತಾ ಇದ್ದೀನಿ. ಗ್ರೀನ್ ಸ್ಲೈಟಾಗಿ ಬಾರ್ಡರ್ ಮಾತ್ರ ಬಂದಿದೆ ಅಲ್ವಾ, ಸೊ ಪಲ್ಲುಗೂ ನಮಗೆ ಬಾರ್ಡರ್ ಥರ ಬಂದರೆ ಚೆನ್ನಾಗಿರುತ್ತೆ. ಇವನ್ ಕುಚ್ಚು ನೀವು ಪಿಂಕಲ್ಲಿ ಕಟ್ಕೋಬೋದು. ಸೊ ನಾನು ಇಲ್ಲಿ ಕುಚ್ಚು ಕೂಡ ಕಟ್ಟಿಲ್ಲ ಫ್ರೆಂಡ್ಸ್. ಕುಚ್ಚಿಗೆ ಪ್ಲೇಸ್ ಇದೆ, ಬಟ್ ಕಸ್ಟಮರ್ ಕುಚ್ಚು ಬೇಡ ಅಂದಿದ್ದಕ್ಕೆ ನಾನು ಕುಚ್ಚನ್ನ ಕಟ್ಟಿಲ್ಲ. ಸೊ ನಿಮ್ಗೆ ಬೇಕಂದರೆ ನೀವು ಅಲ್ಲಿ ಕಟ್ಕೋಬೋದು, ಪ್ಲೇಸ್ ಕರೆಕ್ಟಾಗಿ ಇದೆ. ಸೊ 2 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೋತಾ ಇದ್ದೀನಿ. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 4 ಚೈನ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೀವು ಡಿಸ್ಟೆನ್ಸ್ ನೋಡಿ, ಅಂದರೆ ಗ್ಯಾಪ್ ನೋಡಿ. ಸೊ ಒಂದು ರಿಂಗಿಗೆ ಇನ್ನೊಂದು ರಿಂಗಿಗೆ ನಿಮಗೆ ಎಷ್ಟು ಗ್ಯಾಪ್ ಇದೆ ಅಷ್ಟನ್ನು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಹೋಗಿದ್ದೀನಿ. 5 ಟೈಮ್ಸ್ ಹಾಕ್ಕೋಬೇಕು. ಸೊ 4 ಚೈನ್ 5 ಟೈಮ್ಸ್ ಹಾಕ್ಕೊಳ್ಳೋದು ಬದಲು ಚೇಂಜ್ ಮಾಡ್ಕೋಬೋದು. 3 ಚೈನ್ 5 ಟೈಮ್ಸ್ ಹಾಕ್ಕೋಬೋದು, ಆ ಥರ ಮಾಡ್ಬೋದು. ಸೊ ನಾನು ಇಲ್ಲಿ 4 ಟೈಮ್ಸ್ ಚೈನ್ಸ್ನ ಹಾಕೋತಾ ಇದ್ದೀನಿ. ಒಬ್ಬರು ಲೂಸಾಗಿ ಹಾಕ್ತಾರೆ ಚೈನ್ಸ್ನ, ನಾನು ಇಲ್ಲಿ ಟೈಟಾಗಿ ಹಾಕೋತೀನಿ, ಅಂದರೆ ಚಿಕ್ಕದಾಗಿ ಹಾಕ್ಕೊಳ್ತೀನಿ. ಚೈನ್ ಸೈಜ್ ನನ್ನ ಚಿಕ್ಕದಿರುತ್ತೆ, ಸೊ ಅದಕ್ಕೆ 4 ಚೈನ್ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಇಲ್ಲಿ 2 ಟೈಮ್ಸ್ ಮಾತ್ರ ಹಾಕ್ತೀನಿ. ಸ್ಟಾರ್ಟಿಂಗ್ ಮಾತ್ರ ಡಿಸೈನ್ ಅಲ್ವಾ, 2 ಟೈಮ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನೀವು ಕುಚ್ಚಬೇಕಂದ್ರೆ 3 ಟೈಮ್ಸ್ ಹಾಕ್ಕೊಳ್ಳಿ ಸ್ಟಾರ್ಟಿಂಗು. ಫಸ್ಟ್ 4 ಚೈನಲ್ಲೇ ಕುಚ್ಚು ಕಟ್ಕೋಬೋದು. ಸ್ವಲ್ಪ ದಾರ ಮೇಲೆ ಮಾಡ್ತೀನಿ ಫ್ರೆಂಡ್ಸ್. ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೋತೀನಿ. ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಇವನ್ ಬಿಗ್ ಕೂಡ ತೊಗೋಬೋದು. ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ. ಫಸ್ಟು ಬೀಡ್ ಲಾಕ್ ಆದಮೇಲೆ ನೋಡಿ, 2 ಸತಿ 4 ಚೈನ್ ಆದಮೇಲೆ ಡೈರೆಕ್ಟಾಗಿ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ ಬೀಡನ್ನ ಹಾಕಿ ಬೀಡ್ ಲಾಕ್ ಮಾಡಿದ್ದೀನಿ. ಬೀಡ್ ಲಾಕ್ ಆದ ತಕ್ಷಣ ಒಂದು ರಿಂಗ್ ಬೀಡನ್ನ ತೊಗೋತಾ ಇದ್ದೀನಿ. ಸೊ ರಿಂಗ್ ಬೀಡನ್ನ ಸುಮ್ಮನೆ ಜಸ್ಟ್ ಲೆಫ್ಟ್ ಹ್ಯಾಂಡಲ್ಲಿ ಹತ್ರ ಇಟ್ಕೊಂಡು ರೈಟ್ ಹ್ಯಾಂಡಲ್ಲಿಂದ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಈ 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಜಸ್ಟ್ ಅಟ್ಯಾಚ್ ಮಾಡೋದು ಫ್ರೆಂಡ್ಸ್, ಸಿಂಗಲ್ ಕ್ರೋಶೆಯಿಂದ ಇನ್ನೇನು ಮಾಡಿಲ್ಲ. ಸೊ ಈ ರೀತಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಒಂದು ಸಿಂಗಲ್ ಕ್ರೋಶೆ, ಈ ರೀತಿ 5 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ ಫಸ್ಟ್. ಸೊ 5 ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ ಕೌಂಟಿಂಗ್ಸ್ ನೋಡ್ಕೊಂಡು ಮಾಡ್ಕೋಬೇಕು, ಯಾಕಂದರೆ ನಾನು ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನೀವು 3 ಬೀಡ್ಸ್ ಬೇಡ ಅಂದರೆ ಬೇರೆ ಥರ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಸ್ವಲ್ಪ ದಾರ ಮೇಲೆ ಮಾಡ್ತೀನಿ. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಚಿಕ್ಕ ಬೀಡನ್ನ ಹಾಕ್ಕೊಳ್ಳೋಣ. ಸೊ ಇವನ್ ನಿಮಗೆ ಸೆಂಟರಲ್ಲಿ ಸಿಂಗಲ್ ಬೀಡ್ ಬೇಕು ಅಂದರೆ ಒಂದು 9 ಸಿಂಗಲ್ ಕ್ರೋಶೆ ಸೆಂಟ್ರಲ್ಲಿ ಒಂದು ಬೀಡ್ ಹಾಕಿ ಮತ್ತು 9 ಸಿಂಗಲ್ ಕ್ರೋಶೆ ಆ ಥರ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ನಾನಿಲ್ಲಿ 5 ಸಿಂಗಲ್ ಕ್ರೋಶೆ ಒಂದು ಬೀಡ್ ಹಾಕಿದ್ದೀನಿ. ಅದಾಗಿದ್ದ ತಕ್ಷಣ ನೀಡಲ್ ಮೇಲೆ ದಾರ ಸುತ್ಕೋತೀನಿ. ಸ್ಟಾರ್ಟಿಂಗ್ 5 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಇವಾಗ ಹಾಫ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ರಿಂಗ್ ಒಳಗಡೆ ಹೋಗಿ ದಾರನ ತಂದು 3 ದಾರ ಇರುತ್ತೆ ಫಸ್ಟ್. 3 ದಾರ ಸೇರಿ ಒಂದು ಮಾಡ್ಕೋತೀನಿ ಫ್ರೆಂಡ್ಸ್. 3 ದಾರ ಸೇರಿ ನಾನು ಒಂದು ಮಾಡ್ಕೋತೀನಿ, ಹಾಫ್ ಡಬಲ್ ಕ್ರೋಶೆ. ಸೊ ಹಾಫ್ ಡಬಲ್ ಕ್ರೋಶೆ ಒಂದು ಮಾಡಿಕೊಂಡೆ, ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಸೇರಿ ಒಂದು ಮಾಡ್ಕೋತೀನಿ. ಸೊ ಈ ರೀತಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಇವಾಗ ಒಂದು ಡಬಲ್ ಕ್ರೋಶೆ, ನಾರ್ಮಲ್ ಡಬಲ್ ಕ್ರೋಶೆ. ನೀಡಲ್ ಮೇಲೆ ಅದೇ ಥರ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ಲ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ತೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ವಿ ಶೇಪ್ ಟಿಪ್ ಕಾಣಿಸ್ಲಿ ಅಂತ ಫ್ರೆಂಡ್ಸ್, ಅಷ್ಟೇ. 3 ಈ ಥರ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡ್ರು ನಡೆಯುತ್ತೆ. ಸೊ ನಾನು ಇಲ್ಲಿ 2 ಹಾಫ್ ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ ಇಲ್ಲೂ ಕೂಡ. ಸೊ ಮತ್ತೆ ಇಲ್ಲಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ. ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಯಿತು. ನೀವು ಬೇಕಂದರೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ಡಬಲ್ ಕ್ರೋಶೆ ಸ್ಕಿಪ್ ಮಾಡಿ ಹಾಫ್ ಡಬಲ್ ಕ್ರೋಶೆನೇ 3 ಟೈಮ್ಸ್ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಇನ್ನೂ 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ತೀನಿ. 1 ಡಬಲ್ ಕ್ರೋಶೆ ಮಾಡಿದ್ನಲ್ವಾ, 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇನ್ನೂ 1 ಟೈಮ್ ಹಾಫ್ ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡನ್ನ ಹಾಕೋಣ. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಇನ್ನು 5 ಸಿಂಗಲ್ ಕ್ರೋಶೆ ಫ್ರೆಂಡ್ಸ್. 5 ಅಥವಾ 6 ಹಾಕಿ, ಯಾಕಂದರೆ ಸ್ಟಾರ್ಟಿಂಗ್ದು ಸ್ವಲ್ಪ ಜರ್ಕೊಂಡು, ಅಂದರೆ ಆ ಸೈಡ್ ರಿಂಗ್ ಲೆಫ್ಟ್ ಸೈಡ್ಗೆ ಪಾಸ್ ಆದಂಗೆ ಇರುತ್ತೆ. ಸೊ ಬೀಡ್ಸ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಇಲ್ಲಿ 6 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ 5 ಮಾಡಿದ್ವಿ ಅಲ್ಲ, ನಾನು 5 ಕೂಡ ಮಾಡಿದ್ದೆ.
ಸೊ 6 ಹಿಡ್ಸುತ್ತೆ ಅನಿಸ್ತು ನನಗೆ ಮಾಡ್ತಾ ಮಾಡ್ತಾ 6 ಹಾಕಿದ್ದೀನಿ. ಸೊ ಇಲ್ಲಿ 5 ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇಲ್ಲಿ ಕ್ಲೋಸ್ ಮಾಡುವಾಗ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಬೇಕಾಗುತ್ತಲ್ಲ, 6 ಹಾಕಿ ನೋಡಿ ಈ ಥರ 3 ಬೀಟ್ಸ್ ಬರುತ್ತೆ. ಸ್ವಲ್ಪ ಟಿಪ್ ಬರಲಿ ಅಂದ್ಬಿಟ್ಟು ನಾನು ಹಾಫ್ ಡಬಲ್ ಕ್ರೋಶೆ ಯೂಸ್ ಮಾಡಿದ್ದೀನಿ ಅಷ್ಟೇ, ಇಲ್ಲಾಂದರೆ ನಾರ್ಮಲ್ ಸಿಂಗಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ನೀಡಲ್ನ ರಿಮೂವ್ ಮಾಡಿಬಿಡ್ತೀನಿ ಫ್ರೆಂಡ್ಸ್. ಲಾಸ್ಟ್ ಆದಮೇಲೆ ನೀಡಲ್ ರಿಮೂವ್ ಮಾಡಿ ನೋಡಿ ಇಲ್ಲಿ ಬೀಡ್ ಇದೆ ಅಲ್ವಾ, ಸೊ ಬೀಡ್ ಮೇಲೆಯಿಂದ, ಸೊ ನಮ್ಮ ಸೈಡಿಂದ ಡೌನ್ಗೆ ಅಂದರೆ ಬೀಡ್ ಕೆಳಗಡೆಗೆ ನೀಡಲ್ನ ಹಾಕ್ತೀನಿ. ಈ ಲೂಪ್ ಏನಿದೆ, ಸೊ ಲೆಫ್ಟ್ ಹ್ಯಾಂಡಲ್ಲಿ ಲೂಪ್ ಇಟ್ಕೊಂಡಿದ್ದೀನಿ ನೋಡಿ, ಆ ನೀಡಲ್ಲಿಂದ ಲೂಪ್ನ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ದಾರ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೇಕು. ಆ ಬೀಡ್ ಎಷ್ಟು ಉದ್ದ ಇದೆಯೋ ಅಷ್ಟು ಅಡ್ಜಸ್ಟ್ ಮಾಡಿಕೊಂಡು ಆ ಬೀಡ್ ಒಳಗಡೆಯಿಂದ ಥ್ರೆಡ್ನ ಪಾಸ್ ಮಾಡ್ಕೋತೀನಿ ಅಷ್ಟೇ. ಪಾಸ್ ಮಾಡಿಕೊಂಡು ಇವಾಗ ಸಾರಿಗೆ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ಅಲ್ಲಿರುತ್ತಲ್ಲ ಥ್ರೆಡ್ಡು, ಆ ಥ್ರೆಡ್ನ ಎಳ್ಕೊಂಡು ಇದನ್ನು ರೈಟ್ ಸೈಡ್ಗೆ ಈ ಥರ ಮಾಡಿಕೊಂಡು ಅದು ಎಷ್ಟು ಲೆಂತ್ ಇದೆ ಅಷ್ಟಕ್ಕೆ ನಾನು ತುಂಬ ಟೈಟ್ ಮಾಡಿಬಿಡಿ ಫ್ರೆಂಡ್ಸ್, ಅದು ಬೆಂಡಾಗೋ ಚಾನ್ಸಸ್ ಇರುತ್ತೆ. ಟೈಟ್ ಮಾಡಬಾರ್ದು, ಆರಾಮ್ಸಾಗಿ ಈ ಥರ ಇರಬೇಕು, ಸ್ಟ್ರೈಟಾಗಿರಬೇಕು. ಆ ಥರ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಬಿಡಿ. ಜಸ್ಟ್ ಸಾರಿಗೆ ಲಾಕ್ ಮಾಡೋದಷ್ಟೇ. ಮತ್ತು ಕಂಟಿನ್ಯೂ ಆಗಿ 4 ಚೈನ್ ಹಾಕೋತಾ ಇದ್ದೀನಿ. ಸೊ 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು 4 ಚೈನ್ ಹಾಕ್ಕೊಳ್ಳೋಣ. ಈ ಥರ 5 ಟೈಮ್ಸ್ ಮಾಡ್ತೀನಿ ಫ್ರೆಂಡ್ಸ್. ನೀವು ಬೇಕಂದರೆ ಒಂದು ರಿಂಗಿಗೆ ಇನ್ನೊಂದು ರಿಂಗಿಗೆ ಡಿಸ್ಟೆನ್ಸ್ ಜಾಸ್ತಿ ಆಯಿತು, ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ನೀವು 3 ಚೈನ್ ಹಾಕ್ಕೊಳ್ಳಿ. ನಾನು ಇಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ 5 ಟೈಮ್ಸ್ 4 ಚೈನ್ ಹಾಕ್ಕೊಂಡು ಫ್ರೆಂಡ್ಸ್, ಇನ್ನೂ ಒಂದು ಸೊ ರಿಂಗ್ ಬೀಡನ್ನ ಅಲ್ಲೇ ಇಟ್ಕೊಂಡಿದ್ದೀನಿ ನೋಡಿ. ಇನ್ನೊಂದು ಮೀಡಿಯಮ್ ಸೈಜ್ ಬೀಡ್ ಆಗಲಿ ಬಿಗ್ ಸೈಜ್ ಬೀಡ್ ಆಗಲಿ ನೀವು ನೋಡಿಕೊಂಡು ತೊಗೋಬೋದು. ಸ್ವಲ್ಪ ದಾರ ಮೇಲೆ ಮಾಡಿ ನಾರ್ಮಲಾಗಿ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಸೊ ರಿಂಗ್ ಇರುತ್ತೆ ಅಲ್ವಾ ನೋಡಿ, ಲೆಫ್ಟ್ ತಂಬಲ್ಲಿ ಇಟ್ಕೊಂಡು ಈ ಥರ ನೀಡಲ್ನ ಡೈರೆಕ್ಟಾಗಿ ರಿಂಗ್ ಒಳಗಡೆ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೋಬೇಕು. ಈ ರೀತಿ ಒಂದು ಸಿಂಗಲ್ ಕ್ರೋಶಸ್ನ 5 ಟೈಮ್ಸ್ ಮಾಡ್ಕೊಂಡು ಹೋಗ್ತೀನಿ. 5 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಒಂದು ಬೀಡನ್ನ ಇನ್ಸರ್ಟ್ ಮಾಡೋಣ. ಒಂದು ಬೀಡನ್ನ ಹಾಕಿ ಫ್ರೆಂಡ್ಸ್ 3 ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೋದು. ನಾನಿಲ್ಲಿ 2 ಹಾಫ್ ಡಬಲ್ ಕ್ರೋಶೆ 1 ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ 2 ಸತಿ ಹಾಫ್ ಡಬಲ್ ಕ್ರೋಶೆ ಅಂದರೆ ನೀಡಲ್ ಮೇಲೆ ದಾರ ಸುತ್ಕೊಂಡು 1 ಟೈಮು ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತೆ, 3 ದಾರ ಸೇರಿ ಕೂಡ ಒಂದೇ ಟೈಮು ದಾರಾನ ಪಾಸ್ ಮಾಡ್ಕೊಳ್ಳೋದು. ಈ ಥರ ಹಾಫ್ ಡಬಲ್ ಕ್ರೋಶೆ ಅಂತೀವಿ. 2 ಸತಿ ಹಾಫ್ ಡಬಲ್ ಕ್ರೋಶೆ ಮಾಡಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ. ಸೊ ನಿಮಗೆ ಬೇಕಿದ್ದಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂದರೆ ಎಲ್ಲ ಡಬಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲ ಎಲ್ಲನೂ ಹಾಫ್ ಡಬಲ್ ಕ್ರೋಶೆ ಮಾಡ್ಕೋಬೋದು, ಇಲ್ಲ ಇವನ್ ಸಿಂಗಲ್ ಕ್ರೋಶೆ ಕೂಡ ಕಂಟಿನ್ಯೂ ಮಾಡ್ಬೋದು ನೀವು. ಸೊ ನಿಮ್ಮ ಕ್ರಿಯೇಟಿವಿಟಿ, ರಿಂಗಿಗೆ ಯಾವ ಥರ ಬೇಕಾದರೂ ನೀವು ಮಾಡ್ಕೋಬೋದು. ಸೊ ಇನ್ನೊಂದು ಬೀಡ್ ಹಾಕಿದ್ದೀನಿ. ನಾನು ಇಲ್ಲಿ 3 ಬೀಡ್ಸ್ ಯೂಸ್ ಮಾಡಿದ್ದೀನಿ ಅಲ್ವಾ ಫ್ರೆಂಡ್ಸ್, ಇಲ್ಲಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಓನ್ಲಿ 3 ಬೀಡ್ಸ್ ಯೂಸ್ ಮಾಡಿದ್ದೀನಿ ಅಲ್ವಾ. ಬೇಕಂದರೆ ನೀವು ಸಿಂಗಲ್ ಬೀಡ್ ಹಾಕ್ಕೋಬೋದು, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ 5 ಸಿಂಗಲ್ ಕ್ರೋಶೆಗೆ ಒಂದೊಂದು ಸಿಂಗಲ್ ಕ್ರೋಶೆಗೆ ಒಂದೊಂದು ಬೀಡ್ ಥರ 5 ಬೀಡ್ ಕೂಡ ನೀವು ಮಾಡ್ಕೋಬೋದು. ಈ ಥರ ಇಲ್ಲ ಅಂದರೆ ಅದು ಕೂಡ ಚೆನ್ನಾಗೇ ಕಾಣಿಸುತ್ತೆ. ಸೊ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತ ನಾನು ಇಲ್ಲಿ 3 ಬೀಡ್ಸ್ ಹಾಕಿ ಮಾಡಿದ್ದೀನಿ. ಆ್ಯಸ್ ಯುವರ್ ವಿಶ್ ಫ್ರೆಂಡ್ಸ್, ಬೀಡ್ಸ್ನ ಯಾವ ರೀತಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಕಡಿಮೆ ಬೀಡ್ಸ್ ಬೇಕಂದರೆ ಇನ್ನೂ ಕಡಿಮೆ ಕೂಡ ನೀವು ಹಾಕ್ಕೋಬೋದು. ಇಲ್ಲಿ ಇವಾಗ ನಾನು 6 ಸರ್ತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 6 ಟೈಮ್ಸ್ ಮಾಡ್ಕೊಳ್ಳೋಣ. ಸೊ 6 ಟೈಮ್ಸ್ ಮಾಡಿಕೊಂಡು ಸೊ ಸ್ವಲ್ಪ ಸ್ಪೀಡಾಗಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೇನು ಕಟ್ ಮಾಡಿಲ್ಲ ಅಲ್ವಾ, ಸ್ವಲ್ಪ ಸ್ಪೀಡಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರಿಂಗ್ಸು ಬೇಗ ಆಗೋಗುತ್ತೆ, ಡಿಸೈನ್ ತುಂಬ ಫಾಸ್ಟಾಗಿ ಮುಗಿದೋಗುತ್ತೆ ಫ್ರೆಂಡ್ಸ್. ನಿಮಗೆ ಗೊತ್ತೇ ಆಗೋಲ್ಲ ಹಾಕ್ತಾ ಇರೋದು, ಅಷ್ಟು ಈಸಿಯಾಗೆ ಫಾಸ್ಟಾಗಿ ಆಗುತ್ತೆ ನೋಡಿ. ನೀಡಲ್ನ ತೆಗಿತಾ ಇದ್ದೀನಿ. ನೀಡಲ್ನ ರಿಮೂವ್ ಮಾಡಿಬಿಟ್ಟು ಈ ಬೀಡ್ ಏನಿದೆ ಮೇಲೆಯಿಂದ ಕೆಳಗಡೆಗೆ ಬೀಡನ್ನ ಹಾಕೋತೀನಿ. ಆ ಲೂಪ್ ಏನು ಇಟ್ಕೊಂಡಿದ್ದೀನಿ ಅಲ್ಲ ಲೆಫ್ಟ್ ಹ್ಯಾಂಡಲ್ಲಿ, ಆ ಲೂಪ್ನ ತೆಗ್ದಿರೋ ಥ್ರೆಡ್ನ ಆ ಥರ ಇಟ್ಕೊಂಡಿದ್ದೀನಿ ಅಲ್ಲ, ಸೊ ಅದಕ್ಕೆ ಫಿಕ್ಸ್ ಮಾಡ್ಕೋತೀನಿ. ನೀಡಲ್ನ ಫಿಕ್ಸ್ ಮಾಡ್ಕೊಂಡು ಸ್ವಲ್ಪ ದಾರನ ಟೈಟ್ ಮಾಡ್ತೀನಿ. ದಾರನ ಟೈಟ್ ಮಾಡಿದ್ರೆ ಅದನ್ನ ಪಾಸ್ ಮಾಡಿಕೊಂಡು ನೋಡಿ ಈಸಿಯಾಗಿ ಬಂದುಬಿಡುತ್ತೆ. ಪಾಸ್ ಮಾಡಿಕೊಂಡು ನಾವು ಸಾರಿಗೆ ಡೈರೆಕ್ಟಾಗಿ ಲಾಕ್ ಮಾಡ್ಕೊಳ್ತೀನಿ. ನೀಡಲ್ನ ಹಾಕ್ತೀನಿ, ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಅಲ್ಲೇ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲ ಒಂದು ಪಾಯಿಂಟ್ ಅಷ್ಟು ಪಕ್ಕದಲ್ಲೇ ನೀಡಲ್ನ ಹಾಕಿ ಆ ಥ್ರೆಡ್ನ ಎಳ್ಕೊಂಡು ಬರ್ತೀನಿ. ಇದೇನಿದೆ ರಿಂಗ್ ರೈಟ್ ಸೈಡಿಗೆ ಸ್ವಲ್ಪ ಟರ್ನ್ ಮಾಡಿ ಈಸಿ ಮಾಡಿಕೊಂಡು ಅಂದರೆ
ಹಿಂದೆಗಡೆ ಟೈಟ್ ಇರಬಾರ್ದು ನಮಗೆ ಥ್ರೆಡ್ಡು. ಸೊ ಈಸಿ ಇರಬೇಕು, ಇಲ್ಲಾಂದರೆ ಫ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಒಂದು ಸ್ವಲ್ಪ ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಟ್ರೈಟಾಗಿ ಕುತ್ಕೋಬೇಕು ಅಂದರೆ ಹಿಂದೆಗಡೆ ಥ್ರೆಡ್ ನಾವು ಲಾಕ್ ಮಾಡಿದಾಗ ಈಸಿಯಾಗಿ ಲಾಕ್ ಮಾಡ್ಕೋಬೇಕು. ತುಂಬ ಲೂಸು ಅಲ್ಲ, ತುಂಬ ಟೈಟು ಅಲ್ಲ, ಆ ಥರ ಲಾಕ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ನೋಡಿ ಇವಾಗ ಎಷ್ಟು ನೀಟಾಗಿ ಬಂದಿದೆ. ಸೊ ಇಲ್ಲಿ ಗ್ಯಾಪ್ ಜಾಸ್ತಿ ಆಯಿತು ಅಂದರೆ ಬೇಕಂದರೆ ನೀವು ಕಡಿಮೆ ಮಾಡ್ಕೋಬೋದು. 3 ಚೈನ್ 5 ಟೈಮ್ಸ್ ಹಾಕ್ಕೊಳ್ಳಿ. ಸೊ ಸೆಂಟರಲ್ಲಿರೋ 4 ಚೈನ್ಗೆ ನಾನು ಕುಚ್ಚು ಕಟ್ಟೋದು, ಅಂದರೆ ಕುಚ್ಚು ಯಾರಿಗೆ ಬೇಕು ಫ್ರೆಂಡ್ಸ್, ಸೆಂಟರಲ್ಲಿರೋ 4 ಚೈನ್ಗೆ ಕುಚ್ಚು ಕಟ್ಕೊಳ್ಳೋದು. ಸೊ ನಾನು ಇಲ್ಲಿ ಯಾವುದೇ ರೀತಿ ಕುಚ್ಚು ಕಟ್ತಾ ಇಲ್ಲ, ಕುಚ್ಚು ಬೇಡ ಅಂದಿದ್ದಾರೆ ಕಸ್ಟಮರ್ಸು, ಅದಕ್ಕೋಸ್ಕರ ಹಾಗೆ ಜಸ್ಟ್ ಒಂದು ಬಾರ್ಡರ್ ಡಿಸೈನ್ ಟೈಪು, ರಿಂಗ್ ಡಿಸೈನ್ ಟೈಪು. ಸೊ ಈ ಥರ ಫ್ಲೀಟ್ಸ್ ಮಾಡಿದ್ರು ಈ ಥರ ಕಾಣಿಸುತ್ತೆ ನಿಮಗೆ. ಫ್ಲೋಯಿಯಾಗಿ ಬಿಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ. ಮೈಸೂರು ಸಿಲ್ಕ್ ಆ್ಯಸ್ ಯೂಶುವಲ್ ಫ್ಲೋಯಿ ಟೈಪ್ ಸಿಂಗಲ್ ಪಲ್ಲು ಬಿಡ್ತಾರಲ್ವ, ಸೊ ಅದಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹಿಂದೆಗಡೆ ಥ್ರೆಡ್ ನೋಡ್ಬೋದು ನೀವು, ಸ್ವಲ್ಪ ಈಸಿಯಾಗಿದ್ದರೆ ನಿಮಗೆ ಸ್ಟ್ರೈಟಾಗಿ ಕುತ್ಕೊಳ್ಳುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ಬೋದು. ಅಂದರೆ ಕುಚ್ಚಿದ್ರೆ 450, ಮತ್ತು ಇನ್ನೂ ಎಕ್ಸ್ಟ್ರಾ ಏನೋ ವರ್ಕ್ ಇದ್ದರೆ ಆ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು, ಜಾಸ್ತಿ ತೊಗೊಳ್ಳೋರು ಇರ್ತಾರೆ. ಈ ಡಿಸೈನ್ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಸ್ ಇಟ್ ಈಸ್ ಈ ಥರ ಬಂಚಸ್ನ ಸಪ್ರೇಟ್ ಮಾಡಿಕೊಂಡು ನಾವು ನೀಡಲೆಲ್ಲ ಹೊಲಿತೀವಿ ಅಲ್ವಾ, ಸ್ಟಿಚ್ ಮಾಡ್ಕೊಳ್ತೀವಿ. ಸೊ ಅದ್ರ ಬದಲು ಈ ಥರ ಟಿಪ್ನ ನೀವು ಯೂಸ್ ಮಾಡ್ಬೋದು. ಈ ಒಂದು ದೊಡ್ಡ ಅಂದರೆ ರಿಂಗ್ ಪ್ಯಾಚಸ್ ಆದರೂ ಸರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.